ಸ್ನೇಹಿತರೆ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಕಾಂಗ್ರೆಸ್ಸಿನ ಕಟ್ಟಾಳಾಗಿದ್ದಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಿಂದ ಆಚೆ ಬಂದು RSS ಅನ್ನು ಹುಟ್ಟಾಕಿದ್ದೇಕೆ? ರಾಜಕೀಯವನ್ನು ತನ್ನ ಸುತ್ತ ಸುಳಿಯಲಿಕ್ಕೆ ಕೊಡಲೇಬಾರ್ದು, ರಾಜಕೀಯದಿಂದ ಸದಾ ಅಂತರ ಕಾಯ್ದುಕೊಳ್ಬೇಕು ಅಂತ ನಿರ್ಧರಿಸಿರ್ತಕ್ಕಂಥ RSS ಇವತ್ತು ಅದೇ RSSನ ಸುತ್ತ ರಾಷ್ಟ್ರ ರಾಜಕಾರಣವನ್ನು ಸುತ್ತುವಂಗೆ ಮಾಡಿದ್ದಾದರೂ ಏಕೆ? ಒಂದು ಸಣ್ಣ ಮನೆಯಿಂದ ಪ್ರಾರಂಭ ಆಗಿರತಕ್ಕಂಥ RSS ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾಗಿ ಬೆಳೆದದ್ದಾದರೂ ಹೇಗೆ? 97 ವರ್ಷಗಳ ಹಿಂದೆ ಯಾವ ಕಾರಣಕ್ಕಾಗಿ RSS ಜನ್ಮ ತಾಳಿತ್ತು? ಇದೆಲ್ಲ ವಿಚಾರವನ್ನು ಇವತ್ತಿನ ಹಿಸ್ಟ್ರಿ ವಿತ್ MP ಸಂಚಿಕೆಯಲ್ಲಿ ಚರ್ಚಿಸೋಣ. ನಾನು ನಿಮ್ಮ ಮಲಿಕ್ ಪಟೇಲ್. ಸ್ನೇಹಿತರೆ, ಅದು 1907 ಕ್ರಾಂತಿಕಾರಿಗಳೆಲ್ಲರೂ ಅನುಶೀಲನ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಮುಗಿಬಿದ್ದಿದ್ರು, ಹೋರಾಟಗಳನ್ನು ಮಾಡ್ತಿದ್ರು. ಇದೇ ಸಂದರ್ಭಕ್ಕೆ ನಾಗಪುರದಲ್ಲಿ ಡಾಕ್ಟರ್ ಓದಿಗಾಗಿ ಡಾಕ್ಟರ್ ಪದವಿಗಾಗಿ ಬಂದಿರತಕ್ಕಂಥ ಕೇಶವರಾಮ್ ಬಲರಾಮ್ ಹೆಡ್ಗೇವಾರ್ ಅಂತಕ್ಕಂಥ ಒಬ್ಬ ಹುಡುಗ ಈ ಕ್ರಾಂತಿಕಾರಿಗಳ ವಿಚಾರಧಾರೆಯಿಂದ ತುಂಬ ಪ್ರೇರೇಪಿತಗೊಳ್ತಾನೆ. ಅಷ್ಟೇ ಅಲ್ಲದೆ ಈತನು ಕೂಡ ಕ್ರಾಂತಿಕಾರಿಗಳ ಸಂಘಟನೆಯನ್ನು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಬೀಳ್ತಾನೆ. ಮಿತ್ರರೇ, ಹೆಡ್ಗೇವಾರ್ ಅಂತಕ್ಕಂಥ ಒಬ್ಬ 18 ವರ್ಷದ ಹುಡುಗ ಆವತ್ತಿಗೆ ಬಹಳ ದೊಡ್ಡ ಕ್ರಾಂತಿಕಾರಿಯ ನಡೆಯನ್ನು ನೀಡ್ತಾನೆ. ಮಿತ್ರರೇ, ಅದೇ ಹೊತ್ತಿಗೆ ದಾದಾಬಾಯಿ ನವರೋಜಿಯವರು ಅದೇ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಬಾಲ ಗಂಗಾಧರ ತಿಲಕರನ್ನು ಕಾಂಗ್ರೆಸ್ಗೆ ಸೇರಿಕೊಳ್ಳಿ ಅಂತೇಳಿ ಆಹ್ವಾನವನ್ನು ಕೊಡ್ತಾರೆ. ಬಾಲ ಗಂಗಾಧರ ತಿಲಕರು ದಾದಾಬಾಯಿ ನವರೋಜಿಯವರ ಆಹ್ವಾನದ ಮೇರೆಗೆ ಕಾಂಗ್ರೆಸ್ ಸೇರಿಕೊಳ್ಳಲಿಕ್ಕೆ ಸಿದ್ಧರಾಗ್ತಾರೆ. ಇದೇ ಹೊತ್ತಿಗೆ ತಿಲಕರ ಜೊತೆಗೆ ಹೆಡ್ಗೇವಾರ್ ಅಂತಕ್ಕಂಥ ಒಬ್ಬ ಬಿಸಿ ರಕ್ತದ ಯುವಕ ಕೂಡ ಕಾಂಗ್ರೆಸ್ಸನ್ನು ಸೇರಿಕೊಳ್ತಾನೆ. ಮಿತ್ರರೇ, ಕಾಂಗ್ರೆಸ್ ಸೇರಿಕೊಂಡಿರ್ತಕ್ಕಂಥ ಹೆಡ್ಗೇವಾರ್ ಮೊದಲನೇ ದಿನದಿಂದಲೇ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಆರಂಭಿಸ್ತಾರೆ. ಹೋರಾಟಗಳಲ್ಲಿ ಧುಮುಕ್ತಾರೆ. ಸ್ವಾತಂತ್ರ್ಯ ಪಡ್ಕೊಳ್ಳಲಿಕ್ಕೆ ತುಂಬ ಸಂಘರ್ಷ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಮಿತ್ರರೇ, ಕಾಂಗ್ರೆಸ್ ಸೇರಿಕೊಂಡ ನಂತರದಲ್ಲಿ ಕಾಂಗ್ರೆಸ್ ಸೇರಿಕೊಂಡ ಮೊದಲ ದಿನದಿಂದಲೇ ಹೆಡ್ಗೇವಾರ್ ಮತ್ತು ಕಾಂಗ್ರೆಸ್ನ ವಿಚಾರಧಾರೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಲಿಕ್ಕೆ ಪ್ರಾರಂಭ ಆಗಿರುತ್ತವೆ. ಇದಕ್ಕೆ ಕಾರಣವಾದದ್ದು ಹೆಡ್ಗೇವಾರ್ ಒಬ್ಬ ಅಪ್ಪಟ ಹಿಂದುತ್ವ ವಿಚಾರಧಾರೆ ಉಳ್ಳಂಥ ಒಬ್ಬ ವ್ಯಕ್ತಿ. ಹೆಡ್ಗೇವಾರ್ ಹಿಂದುತ್ವವನ್ನು ಒಂದುಗೂಡಿಸಬೇಕು, ಹಿಂದುತ್ವವನ್ನು ಒಂದು ಶಕ್ತಿಯನ್ನಾಗಿಸಬೇಕು, ಹಿಂದೂಗಳನ್ನು ಒಂದುಗೂಡಿಸಬೇಕು ಮತ್ತು ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸಬೇಕು ಅಂತೇಳಿ ಬಹಳ ದೊಡ್ಡ ಕನಸನ್ನು ಹೊತ್ತುಕೊಂಡು ಆ ಕನಸಿನೆಡೆಗೆ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ. ಆದರೆ ಕಾಂಗ್ರೆಸ್ ಇವರ ವಿಚಾರಧಾರೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇತ್ತು. ಇಷ್ಟು ಭಿನ್ನಾಭಿಪ್ರಾಯದ ಮಧ್ಯೆಯೂ ಹೆಡ್ಗೇವಾರ್ ಕಾಂಗ್ರೆಸ್ನಲ್ಲಿ ಮುಂದುವರಿಯುತ್ತಲೇ ಇದ್ದರು. ಆದರೆ 1917ರಲ್ಲಿ ಬ್ರಿಟಿಷರು ಟರ್ಕಿಯಲ್ಲಿ ಅಲ್ಲಿನ ಖಲೀಫರನ್ನು ಅವರ ಸಿಂಹಾಸನದಿಂದ ಕೆಳಗಿಳಿಸಿ ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಮಿತ್ರರೇ, ಯಾವಾಗ ಬ್ರಿಟಿಷರು ಖಲೀಫರನ್ನು ಟರ್ಕಿಯಲ್ಲಿ ಇರ್ತಕ್ಕಂಥ ಅವರ ಸಿಂಹಾಸನದಿಂದ ಕೆಳಗಿಳಿಸಿ ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾರೋ ಆವಾಗ ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಮುಸ್ಲಿಂ ಪ್ರಾಬಲ್ಯ ರಾಷ್ಟ್ರಗಳಿದ್ದಾವೆ ಅಲ್ಲಿ ತುಂಬ ಆಕ್ರೋಶ ವ್ಯಕ್ತವಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ಪ್ರಾರಂಭವಾಗ್ತವೆ. ಅದೇ ಹೊತ್ತಿಗೆ ಭಾರತದಲ್ಲಿಯೂ ಕೂಡ ಖಿಲಾಫತ್ ಚಳುವಳಿ ಪ್ರಾರಂಭ ಆಗ್ತದೆ. ಮಿತ್ರರೇ, ಈ ಖಿಲಾಫತ್ ಚಳುವಳಿಗೆ ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ತನ್ನ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತೆ. ಈ ವಿಚಾರ ಹೆಡ್ಗೇವಾರ್ಗೆ ಇನ್ನಿಲ್ಲದ ಆಕ್ರೋಶವನ್ನು ಉಂಟು ಮಾಡುತ್ತೆ. ತುಂಬ ಕೋಪ ಉಂಟಾಗುತ್ತೆ, ತುಂಬ ಕೋಪ ಬರುತ್ತೆ, ತುಂಬ ಆಕ್ರೋಶಕ್ಕೆ ಒಳಗಾಗ್ತಾರೆ. ಕಾರಣ, ಭಾರತದಲ್ಲಿ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ. ಅದಕ್ಕೆ ಗಾಂಧೀಜಿ ಮತ್ತು ಕಾಂಗ್ರೆಸ್ ತಮ್ಮ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತಕ್ಕಂಥ ಮಾತು ಹೆಡ್ಗೇವಾರ್ಗೆ ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆ ಕ್ಷಣದಿಂದಲೇ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೆಡ್ಗೇವಾರ್ ಆಚೆ ಇಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮುಂದೆ 1925ರಲ್ಲಿ ಅಧಿಕೃತವಾಗಿ ಹೆಡ್ಗೇವಾರ್ ಕಾಂಗ್ರೆಸ್ಸನ್ನು ಬಿಟ್ಟು ಆಚೆ ಬರ್ತಾರೆ. ಮಿತ್ರರೇ, ಕಾಂಗ್ರೆಸ್ಸನ್ನು ಬಿಟ್ಟು ಆಚೆ ಬಂದಿರತಕ್ಕಂಥ ಹೆಡ್ಗೇವಾರ್ಗೆ ಸದಾ ಒಂದು ತಲೆಯಲ್ಲಿ ಓಡ್ತಾ ಇರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ನಾನು
ಹಿಂದುತ್ವದ ಐಡಿಯಾಲಜಿ ಇಟ್ಟುಕೊಂಡು ಹಿಂದೂಗಳನ್ನು ಒಗ್ಗೂಡಿಸಬಲ್ಲಂಥದ್ದು ಏನಾದರೂ ಒಂದು ಮಾಡಬೇಕು, ಹಿಂದುತ್ವದ ಶಕ್ತಿಯನ್ನು ಸೃಷ್ಟಿ ಮಾಡಬೇಕಾದಂಥದ್ದು ಏನಾದರೂ ಒಂದು ಮಾಡಬೇಕು ಅಂತೇಳಿ ಹಾತುರಿತಿದ್ದಂಥ ಸಂದರ್ಭದಲ್ಲಿ ಅವರಿಗೊಂದು ಆಲೋಚನೆ ಹೊಳೆಯುತ್ತೆ. ಅದುವೇ ನಾನು ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ. ಆ ಸಂಘಟನೆಯ ಉದ್ದೇಶ ಇಷ್ಟೇ, ಹಿಂದುತ್ವವನ್ನು ಒಂದು ಶಕ್ತಿಯನ್ನಾಗಿಸಬೇಕು, ಹಿಂದೂಗಳನ್ನು ಒಗ್ಗೂಡಿಸಬೇಕು ಮತ್ತು ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸಬೇಕು ಅಂತೇಳಿ ಇದೇ ಐಡಿಯಾಲಜಿಯ ಮೂಲಕ ತಮ್ಮ ಮನೆಯಿಂದಲೇ ಒಂದು ಸಂಘಟನೆಯನ್ನು ಪ್ರಾರಂಭಿಸ್ತಾರೆ. ಮಿತ್ರರೇ, ಸಂಘಟನೆ ಪ್ರಾರಂಭಿಸಿದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಡ್ಗೇವಾರ್ ಭಾಷಣ ಕೊಡಲಿಕ್ಕೆ ನಿಂತಾಗ ಅವರ ಭಾಷಣ ಕೇಳಲಿಕ್ಕೆ ಬಂದಿರತಕ್ಕಂಥದ್ದು ಕೇವಲ 12 ಜನ. ಮಿತ್ರರೇ, ಆ 12 ಜನ ಯಾವಾಗ 12,000 ಆದರೋ, ಯಾವಾಗ 12 ಲಕ್ಷವಾಗಿ ಬದಲಾದರೋ ಗೊತ್ತೇ ಆಗಲಿಲ್ಲ. ಸಮಯ ಕಳೆದಂತೆಲ್ಲ ಹೆಡ್ಗೇವಾರರ ವಿಚಾರಧಾರೆಗಳಿಂದ ಜನ ಪ್ರೇರೇಪಿತರಾಗಲಿಕ್ಕೆ ಪ್ರಾರಂಭಿಸಿದರು. ಹೆಡ್ಗೇವಾರರ ಭಾಷಣಗಳು ಕೇಳಲಿಕ್ಕೆ ಜನ ಮುಗಿಬೀಳಲಿಕ್ಕೆ ಆರಂಭಿಸಿದರು. ಯಾವಾಗ ನನ್ನ ವಿಚಾರಧಾರೆಗಳಿಂದ ಜನ ಪ್ರೇರೇಪಿತಗೊಳ್ತಿದ್ದಾರೆ, ನನ್ನ ಭಾಷಣಗಳನ್ನು ಕೇಳಲಿಕ್ಕೆ ಜನ ಮುಗಿಬೀಳ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಹೆಡ್ಗೇವಾರ್ ಅರ್ಥರು, ಆ ಕ್ಷಣ ಸಂಘಟನೆಗೆ ಅಧಿಕೃತ ಘೋಷಣೆ ಮಾಡಬೇಕು, ಸಂಘಟನೆಗೆ ಒಂದು ಅಧಿಕೃತ ಹೆಸರು ಕೊಡಬೇಕು ಅಂಥೇಳಿ ಹೆಡ್ಗೇವಾರ್ ನಿರ್ಧಾರ ಮಾಡಿದ್ರು. ಮಿತ್ರರೇ, ಆವಾಗಲೇ 1925 ಸೆಪ್ಟೆಂಬರ್ 27ನೇ ತಾರೀಕಿನಂದು ನಾಗಪುರದಲ್ಲಿ ತಾವು ಸೃಷ್ಟಿಸಿರ್ತಕ್ಕಂಥ ಒಂದು ಸಂಘಟನೆಗೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಥೇಳಿ ಘೋಷಣೆ ಮಾಡ್ತಾರೆ. ಮಿತ್ರರೇ, ಹೆಡ್ಗೇವಾರ್ ಸಂಘಟನೆ ಘೋಷಣೆ ಆದ ನಂತರ, ಅಧಿಕೃತವಾಗಿ ಘೋಷಣೆ ಮಾಡಿದ ನಂತರ ಸಂಘಟನೆ ಮಹಾರಾಷ್ಟ್ರದಲ್ಲಿ ತುಂಬ ತೀವ್ರ ಮಟ್ಟದಲ್ಲಿ ಬೆಳೀಲಿಕ್ಕೆ ಪ್ರಾರಂಭಿಸುತ್ತೆ. ಮಹಾರಾಷ್ಟ್ರದ ಮೂಲೆ ಮೂಲೆಯಲ್ಲಿ ತನ್ನ ಶಾಖೆಗಳನ್ನು ಪ್ರಾರಂಭಿಸುತ್ತೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಆಚೆಗೂ ಸಂಘಟನೆ ಹೆಜ್ಜೆ ನೆಡುತ್ತೆ. ಆದರೆ ಅಷ್ಟು ತೀವ್ರ ಮಟ್ಟದಲ್ಲಿ ಇರುವುದಿಲ್ಲ. ಮಹಾರಾಷ್ಟ್ರದಲ್ಲಿ ಅಂತೂ ಮಾತ್ರ ತುಂಬ ತೀವ್ರ ಮಟ್ಟದಲ್ಲಿ ಶಾಖೆಗಳು ಓಪನ್ ಆಗ್ತವೆ. ಸ್ವತಃ ಹೆಡ್ಗೇವಾರ್ ಅವರೇ ಶಾಖೆಗಳಲ್ಲಿ ಸದಸ್ಯರನ್ನು ತರಬೇತಿಗಳನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಸಂಘದ ಸರಸಂಚಾಲಕರಾಗಿ ಹೆಡ್ಗೇವಾರ್ ಸಂಘಟನೆಯನ್ನು ಮುನ್ನಡೆಸ್ತಾ ಇರ್ತಾರೆ. ಮಿತ್ರರೇ, ಮುಂದೆ 1930ರಲ್ಲಿ ಹೆಡ್ಗೇವಾರ್ ಬನಾರಸ್ನ ಹಿಂದೂ ಯೂನಿವರ್ಸಿಟಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಯ ಭೇಟಿ ಇವರಿಗಾಗತ್ತೆ. ಆ ವ್ಯಕ್ತಿಯ ಹೆಸರು ಮಾಧವರಾವ್ ಸದಾಶಿವರಾವ್ ಗೋಳ್ವಾಲ್ಕರ್. ಮಿತ್ರರೇ, ಗೋಳ್ವಾಲ್ಕರ್ ಬನಾರಸ್ನ ಹಿಂದೂ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಹೆಡ್ಗೇವಾರ್ ಗೋಳ್ವಾಲ್ಕರ್ನ ಭೇಟಿಯಾಗ್ತಾರೆ. ಇವರಿಬ್ಬರು ಮೊದಲನೇ ಬಾರಿಗೆ ಭೇಟಿಯಾಗ್ತಿದ್ರು ಕೂಡ ಒಬ್ಬರ ವಿಚಾರಧಾರೆಗಳಿಂದ ತುಂಬ ಪ್ರೇರೇಪಿತರಾಗ್ತಾರೆ. ಹೆಡ್ಗೇವಾರ್ ತುಂಬ ಸಂತೋಷ ಪಡ್ತಾರೆ. ಕಾರಣ ಏನಪ್ಪ ಅಂತಂದರೆ, ತಮ್ಮದೇ ವಿಚಾರಧಾರೆ ಉಳ್ಳಂಥ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡು ಹೆಡ್ಗೇವಾರ್ ತುಂಬ ಸಂತೋಷಗೊಳ್ತಾರೆ. ಅಷ್ಟೇ ಅಲ್ಲದೆ ಗೋಳ್ವಾಲ್ಕರನ್ನು RSS ಸೇರಿಕೊಳ್ಳಿ ಅಂತೇಳಿ ಸ್ವತಃ ಹೆಡ್ಗೇವಾರರೇ ಆಹ್ವಾನವನ್ನು ಕೊಡ್ತಾರೆ. ಹೆಡ್ಗೇವಾರರ ಆಹ್ವಾನದ ಮೇರೆಗೆ ಗೋಳ್ವಾಲ್ಕರ್ RSS ಅನ್ನು ಸೇರಿಕೊಳ್ತಾರೆ. RSS ಸೇರಿಕೊಂಡಂಥ ಗೋಳ್ವಾಲ್ಕರ್ RSSನ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಪ್ರಾರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಹೆಡ್ಗೇವಾರ್ ಅವರ ತುಂಬ ಆಪ್ತ ವಲಯದಲ್ಲಿ ಗೋಳ್ವಾಲ್ಕರ್ ಗುರುತಿಸ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ಆಪ್ತ ವಲಯದಲ್ಲಿ ಅವರು ಎಷ್ಟು ಮಟ್ಟಿಗೆ ಆಪ್ತರಾಗಿರ್ತಾರೆ ಹೆಡ್ಗೇವಾರಿಗಪ್ಪ ಅಂತಂದರೆ, ಹೆಡ್ಗೇವಾರ್ ಅವರು ತಾವು ಜೀವಂತ ಇರುವಾಗಲೇ ಗೋಳ್ವಾಲ್ಕರ್ರಿಗೆ ಒಂದು ಪತ್ರ ಬರೆದಿರ್ತಾರೆ. ನನ್ನ ಮುಂದಿನ ಉತ್ತರಾಧಿಕಾರಿ ನೀವೇ, ನನ್ನ ನಂತರದಲ್ಲಿ ನನ್ನ ಸ್ಥಾನವನ್ನು ನೀವು ಅಲಂಕರಿಸಿ, ಮುಂದೆ ನನ್ನ ನಂತರದಲ್ಲಿ ಈ ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನು ತಾವು ಬದುಕಿರಬೇಕಾದ್ರೇ ಅವರು ಪತ್ರದ ಮೂಲಕ ಗೋಳ್ವಾಲ್ಕರ್ರಿಗೆ ತಿಳಿಸಿರ್ತಾರೆ. ಅದೇದಂತೆ 1940ರಲ್ಲಿ ಹೆಡ್ಗೇವಾರರು ನಿಧನರಾಗ್ತಾರೆ. ಹೆಡ್ಗೇವಾರರ ನಿಧನದ ನಂತರ ಹೆಡ್ಗೇವಾರ್ ಅವರ ಆಶಯದಂತೆಯೇ ಸರ್ವಸಮ್ಮತಿಯಿಂದ ಗೋಳ್ವಾಲ್ಕರ್ರಿಗೆ ಹೆಡ್ಗೇವಾರರ ಸ್ಥಾನವನ್ನು ಕೊಡ್ತಾರೆ. ಅದು ಆ ಸರಸಂಚಾಲಕರ ಸ್ಥಾನ. RSSನ 2ನೆಯ ಸರಸಂಚಾಲಕರಾಗಿ ಗೋಳ್ವಾಲ್ಕರ್ ಆಯ್ಕೆಯಾಗ್ತಾರೆ. ಮಿತ್ರರೇ, ಇಲ್ಲಿಂದಲೇ RSS ಒಂದು ಮಾಸ್ ರೂಪ ಪಡ್ಕೊಂಡಿತ್ತು. ಹೆಡ್ಗೇವಾರರ ಕಾಲದಲ್ಲಿ ಕೇವಲ ಮಹಾರಾಷ್ಟ್ರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ, ತುಂಬ ತೀವ್ರ ಮಟ್ಟದಲ್ಲಿ ಏನು ಸಂಘಟನೆ ಬೆಳೆದಿತ್ತೋ, ಆ ಸಂಘಟನೆ ಗೋಳ್ವಾಲ್ಕರರ ಕಾಲದಲ್ಲಿ ಮಹಾರಾಷ್ಟ್ರದಿಂದ ಆಚೆ ಲಗ್ಗೆ ಇಟ್ಟಿತ್ತು. ದೆಹಲಿ, ಕಲ್ಕತ್ತಾ, ಲಾಹೋರ್,
ಚೆನ್ನೈ, ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ತೆರೆಯಲಾರಂಭಿಸಿತು. ಮಿತ್ರರೇ, ಇದೇ ಹೊತ್ತಿಗೆ ಸರಸಂಚಾಲಕರಾಗಿದ್ದಂಥ ಗೋಳ್ವಾಲ್ಕರ್ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶ ಏನಪ್ಪ ಅಂತಂದರೆ, ಸಂಘ ಅಥವಾ ಸಂಘದ ಯಾವುದೇ ಒಬ್ಬ ಸದಸ್ಯನು ಕೂಡ ರಾಜಕೀಯದಿಂದ ಅಂತರ ಕಾಯ್ದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸಂಘ ರಾಜಕೀಯದಲ್ಲಿ ಪ್ರವೇಶ ಕೊಡುವಂತಿಲ್ಲ, ಸಂಘ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ತನ್ನ ಹತ್ತಿಗೆ ಬಿಟ್ಟುಕೊಳ್ಳುವಂತಿಲ್ಲ ಅಂತೇಳಿ ಆ ಆದೇಶದ ಪ್ರಕಾರವೇ ತಮ್ಮ ಜೀವಿತಾವಧಿವರೆಗೂ ಕೂಡ ಗೋಳ್ವಾಲ್ಕರ್ ಅದೇ ರೀತಿ ಬದುಕ್ತಾರೆ, ಅದೇ ರೀತಿ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಆದರೆ ಬದಲಾದಂಥ ಸಂದರ್ಭದಲ್ಲಿ, ಬದಲಾದಂಥ ಪರಿಸ್ಥಿತಿಯಲ್ಲಿ ಮುಂದೆ ಬಂದಂಥ ಅನೇಕ ಸಂಚಾಲಕರ ನಿರ್ಣಯಗಳು ಬದಲಾಗ್ತವೆ. ಮುಂದೆ ಯಾವ ಸಂಘಟನೆ ರಾಜಕೀಯಕ್ಕೆ ಪ್ರವೇಶನೇ ಕೊಡಬಾರ್ದು ಅಂತೇಳಿ ನಿರ್ಧರಿಸಿತ್ತೋ ಅದೇ ಸಂಘಟನೆ ಬದಲಾದಂಥ ಪರಿಸ್ಥಿತಿಯಲ್ಲಿ ರಾಜಕಾರಣವೇ ತನ್ನ ಸುತ್ತುವಂತೆ ಮಾಡುತ್ತೆ. ಮಿತ್ರರೇ, RSS ಸುಮಾರು 11 ಭಾಗಗಳಲ್ಲಿ ಕೆಲಸ ಮಾಡುತ್ತೆ. ಸುಮಾರು 11 ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅವುಗಳಲ್ಲಿ ಯಾವುವಪ್ಪ ಅಂತಂದರೆ ಕೇಂದ್ರ, ಕ್ಷೇತ್ರ, ಪ್ರಾಂತ್ಯ, ವಿಭಾಗ, ಜಿಲ್ಲಾ, ತಾಲೂಕು, ನಗರ, ಖಂಡ, ಮಂಡಲ, ಗ್ರಾಮ, ಶಾಖಾ, ಹೀಗೆ 11 ವಿಭಾಗಗಳಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ. ಸುಮಾರು 1 ಕೋಟಿಗಿಂತ ಹೆಚ್ಚು ತರಬೇತಿ ಸದಸ್ಯರನ್ನು RSS ಹೊಂದಿದೆ. ಸುಮಾರು 40 ದೇಶಗಳಲ್ಲಿ RSS ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾಗಿ RSS ಇವತ್ತು ಬೆಳೆದು ನಿಂತಿದೆ. ತನ್ನ 11 ವಿಭಾಗಗಳಲ್ಲಿ ವಿಜಯದಶಮಿ ಎಂದು ಪಥಸಂಚಲನ ಮಾಡಿಸುತ್ತೆ, ಪಥಸಂಚಲನ ನಡೆಸುತ್ತೆ. ಇನ್ನು RSSನ ಅಡಿಯಲ್ಲಿ ಸುಮಾರು ಸಂಘಟನೆಗಳು ಕೆಲಸ ನಿರ್ವಹಿಸುತ್ತವೆ, ಕಾರ್ಯನಿರ್ವಹಿಸುತ್ತವೆ. ಅದರ ಅಡಿಯಲ್ಲಿ ಸುಮಾರು ಸಂಘಟನೆಗಳು ಜನ್ಮ ತಾಳಿದ್ದಾವೆ. ಅವುಗಳೆಲ್ಲವನ್ನ ಸಂಘ ಪರಿವಾರ ಅಂತೇಳಿ ಕರೆಯಲಾಗುತ್ತೆ. ಅವುದರಲ್ಲಿ ಕೆಲವುಗಳಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿ, ಬಜರಂಗ ದಳ, ವಿದ್ಯಾಭಾರತಿ, ಸರಸ್ವತಿ ಶಿಶು ಮಂದಿರ, ಮುಸ್ಲಿಂ ನ್ಯಾಷನಲ್ ಫಾರಂ, ಹೀಗೆ ಹಲವಾರು ಸಂಘಟನೆಗಳು RSSನ ಅಡಿಯಲ್ಲಿ ಜನ್ಮ ತಾಳಿದ್ದಾವೆ, RSSನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ಮಿತ್ರರೇ, RSSನ ಸುತ್ತ ವಿವಾದಗಳು ಭುಗಿಲೇಳುತ್ತಲೇ ಇರ್ತವೆ, ಕಾಂಟ್ರವರ್ಸಿ ಹೆಚ್ಚಾಗುತ್ತಲೇ ಇರ್ತದೆ. ಆದರೆ ಇದೆಲ್ಲದರ ಮಧ್ಯೆಯೂ ಕೂಡ RSSನ ಕೊಡುಗೆ ಈ ದೇಶಕ್ಕೆ ತುಂಬ ದೊಡ್ಡದೇ ಇದೆ. ಹಲವಾರು ಪರಿಸ್ಥಿತಿಯಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಈ ದೇಶಕ್ಕೆ ಸೇವೆಯನ್ನು ಕೂಡ ಈ RSS ಸಲ್ಲಿಸಿದೆ. ಅದರಲ್ಲಿ ಮುಖ್ಯವಾಗಿ ಯಾವುದಪ್ಪ ಅಂತಂದರೆ 1967ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ನಡೀತಿರಬೇಕಾದ್ರೆ ಆವತ್ತಿಗೆ ಭಾರತೀಯ ಸೈನಿಕರ ಸಹಾಯಕ್ಕೆ ನಿಂತಿದ್ದು ಕೂಡ ಇದೆ RSS. ಅಷ್ಟೇ ಅಲ್ಲದೆ 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಅತಿ ಹೆಚ್ಚು ರಕ್ತದಾನ ಮಾಡಿರತಕ್ಕಂಥದ್ದು ಕೂಡ RSSನ ಸ್ವಯಂ ಸೇವಕರೇ. ಅಷ್ಟೇ ಅಲ್ಲದೆ 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಗಾಯಗೊಂಡಿರತಕ್ಕಂಥ ನಮ್ಮ ಸೈನಿಕರಿಗೆ ರೆಸ್ಕ್ಯೂ ಆಪರೇಷನ್ ಮಾಡುವುದರ ಮೂಲಕ ಕೂಡ ಬಹಳ ದೊಡ್ಡ ಸೇವೆಯನ್ನು ಕೂಡ RSS ಮಾಡಿತ್ತು. ಹೀಗೆ ಹಲವಾರು ಪರಿಸ್ಥಿತಿಯಲ್ಲಿ ಯಾವಾಗ ದೇಶಕ್ಕೆ ತನ್ನ ಅವಶ್ಯಕತೆ ಬಿದ್ದಿದೆಯೋ ಆವಾಗ ತನ್ನದೇ ಆದಂಥ ರೀತಿಯಲ್ಲಿ ದೇಶಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಸೇವೆಯನ್ನು RSS ಸಲ್ಲಿಸಿದೆ. ಇಷ್ಟೆಲ್ಲದರ ಮಧ್ಯೆಯೂ ಕೂಡ RSSನ ವಿರುದ್ಧ ವಿವಾದಗಳು ಭುಗಿಲೇಳುತ್ತಲೇ ಇರ್ತವೆ. ಅದರಲ್ಲಿ ಬಹಳ ದೊಡ್ಡದಾಗಿ ಕೇಳಿಸುವಂಥದ್ದು ಏನಪ್ಪ ಅಂತಂದರೆ, RSS ಭಾರತೀಯ ಜನತಾ ಪಾರ್ಟಿಯ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡುತ್ತೆ. ಅಷ್ಟೇ ಅಲ್ಲದೆ RSS ಭಾರತೀಯ ಜನತಾ ಪಾರ್ಟಿಯ ಮೂಲಕ ತನ್ನ ಐಡಿಯಾಲಜಿಗಳನ್ನು, ತನ್ನ ವಿಚಾರಧಾರೆಗಳನ್ನು ದೇಶದ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡುತ್ತದೆ ಅಂತಕ್ಕಂಥದ್ದು ವಿಚಾರ. ಅದೇ ಕಾರಣಕ್ಕೋಸ್ಕರ RSSನ್ನು ನಿಷೇಧಿಸಬೇಕು ಅಂತೇಳಿ ಹಲವಾರು ಬಾರಿ ಕೂಗುಗಳು ಈ ಭಾರತ ದೇಶದಲ್ಲಿ ಎದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಲವಾರು ಬಾರಿ RSS ಕೂಡ ನಿಷೇಧಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾವಾಗ RSS ನಿಷೇಧಕ್ಕೊಳಗಾಗಿದೆ, ಯಾವ ಕಾರಣಗಳಿಗೋಸ್ಕರ RSSನ ಬ್ಯಾನ್ ಮಾಡಲಾಗಿತ್ತು ಅಂತಕ್ಕಂಥ ವಿಚಾರವನ್ನು ನಾವು ನೋಡುವುದಾದರೆ, ಮೊದಲನೇ ಬಾರಿಗೆ 1948ರಲ್ಲಿ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗ, ಮಹಾತ್ಮ ಗಾಂಧೀಜಿಯವರು ಹತ್ಯೆ ಮಾಡಿದಾಗ ಆವತ್ತಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಗಾಂಧಿ ಹತ್ಯೆಗೆ ನೇರ ಹೊಣೆ RSSೇ ಇದೆ ಅಂತಕ್ಕಂಥ ವಿಚಾರದ ಮೇಲೆಗೆ ಆ ಹೊಣೆಯನ್ನು RSS ಮೇಲೆ ಹೊರಿಸಿ ಅವತ್ತಿಗೆ RSSನ ನಿಷೇಧ ಮಾಡಲಾಗಿತ್ತು. ಆದರೆ 1 ವರ್ಷದ ನಂತರ ಮತ್ತದೇ ನೆಹರು ಅವರು RSS ಮೇಲಿನ ನಿಷೇಧವನ್ನು ಹಿಂಪಡೆದುಕೊಳ್ಬೇಕಾಯಿತು.
ಮಿತ್ರರೇ, ಮುಂದೆ 1975ರಲ್ಲಿ ಆವತ್ತಿನ ಪ್ರಧಾನಮಂತ್ರಿಯಾಗಿರತಕ್ಕಂಥ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಆ ಸಂದರ್ಭದಲ್ಲಿ ದೇಶದ ಘಟಾನುಘಟಿ ನಾಯಕರು, ಪತ್ರಕರ್ತರು, ಸಾಹಿತಿಗಳು ಎಲ್ಲರೂ ಸೆರೆಮನೆವಾಸದಲ್ಲಿದ್ದರು. ಆ ಸಂದರ್ಭದಲ್ಲಿ RSS ಸರ್ಕಾರದ ವಿರುದ್ಧ ಚಟುವಟಿಕೆಗಳನ್ನು ಮಾಡ್ತಿದೆ ಅಂತಕ್ಕಂಥ ಒಂದು ಆರೋಪದ ಮೇಲೆಗೆ ಅವತ್ತಿಗೆ ಇಂದಿರಾ ಗಾಂಧಿಯವರು RSS ಅನ್ನು ನಿಷೇಧಿಸಿದರು. ಆದರೆ ಮುಂದೆ 1977ರಲ್ಲಿ ಆ ನಿಷೇಧವನ್ನು ಕೂಡ ಹಿಂಪಡೆದುಕೊಳ್ಳಲಾಯಿತು. ಮುಂದೆ 1997ರಲ್ಲಿ ಬಾಬ್ರಿ ಮಸೀದ್ ಧ್ವಂಸವಾದಾಗ, ಬಾಬ್ರಿ ಮಸೀದ್ ಧ್ವಂಸದ ಹಿಂದಿನ ಕಾರಣ RSS ಇದೆ. ಇದರ ಹಿಂದೆ ಇರತಕ್ಕಂಥ ಕೈವಾಡ ಬಹಳ ಮುಖ್ಯವಾದಂಥದ್ದು RSSದು ಅಂತಕ್ಕಂಥ ವಿಚಾರದ ಮೇಲೆಗೆ RSSನ ಅವತ್ತಿಗೂ ಕೂಡ ಬ್ಯಾನ್ ಮಾಡಲಾಯಿತು. ಆದರೆ ಆ ಬ್ಯಾನ್ ಕೂಡ, ಆ ನಿಷೇಧ ಕೂಡ ಕೇವಲ 6 ತಿಂಗಳಲ್ಲಿ ವಾಪಸ್ ಪಡ್ಕೊಳ್ಳಲಾಯಿತು. ಮಿತ್ರರೇ, RSS ಮೇಲೆ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಅದರಲ್ಲಿ BJPಯ ಮೂಲಕ ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಹಸ್ತಕ್ಷೇಪ ಮಾಡುತ್ತೆ, ತನ್ನ ವಿಚಾರಧಾರೆಗಳನ್ನು ದೇಶದ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನತಕ್ಕಂಥದ್ದು. ಇದಕ್ಕೆ ಕಾರಣವಾದದ್ದೇನಪ್ಪ ಅಂತಂದರೆ, BJPಯ ಘಟಾನುಘಟಿ ನಾಯಕರು RSSನ ಅಂಗಳದಿಂದ ಬಂದಿರತಕ್ಕಂಥದ್ದು, RSSನ ವಿಚಾರಧಾರೆಗಳನ್ನು ಹೊಂದಿರುವಂಥವರು ಅನ್ನೋದಕ್ಕೆ ಕಾರಣ ಈ ವಿವಾದಗಳು ಏಳಲಿಕ್ಕೆ ಬಹಳ ಮುಖ್ಯವಾದಂಥದ್ದು. ಮಿತ್ರ, ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಇಂಥ ಹಲವಾರು ನಾಯಕರು RSSನ ಅಂಗಳದಿಂದ ರಾಜಕೀಯಕ್ಕೆ ಪ್ರವೇಶಿಸಿರ್ತಕ್ಕಂಥದ್ದು. ಮಿತ್ರರೇ, ಸುಮಾರು ಇಲ್ಲಿವರೆಗೆ 6 ಸದಸಂಚಾಲಕರನ್ನು ಕಂಡಿದೆ. ಈ ಸಂಘಟನೆಯಲ್ಲಿ ಸದಸಂಚಾಲಕರ ನಿರ್ಣಯವೇ ಅಂತಿಮವಾಗಿರುತ್ತೆ. ಅದರಲ್ಲಿ ಮೊದಲನೆಯವರು ಡಾಕ್ಟರ್ ಕೇಶವರಾವ್ ಬಲರಾಮ್ ಹೆಡ್ಗೇವಾರ್, ಎರಡನೆಯವರು ಮಾಧವ್ ಸದಾಶಿವರಾವ್ ಗೋಳ್ವಾಲ್ಕರ್, ಮಧುಕರ್ ದತ್ತಾತ್ರೇಯ ದೇವರಸ್, ಪ್ರೊಫೆಸರ್ ರಾಜೇಂದ್ರ ಸಿಂಗ್, ಕೃಪಹಳ್ಳಿ ಸೀತಾರಾಮಯ್ಯ ಸುದರ್ಶನ್ ಮತ್ತು ಪ್ರಸ್ತುತ ಈಗಿದ್ದಂಥವರು ಮೋಹನ್ ಭಾಗವತ್. ಮಿತ್ರರೇ, 97 ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಘಟನೆ, ಒಂದು ಮನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ದೇಶದ ಮನೆಗಳಿಗೆ ಲಗ್ಗೆ ಇಟ್ಟಿದೆ. ಒಬ್ಬರು ಇಬ್ಬರಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತಿಗೆ ಕೋಟ್ಯಾಂತರ ಜನರನ್ನು, ಕೋಟ್ಯಾಂತರ ಕಾರ್ಯಕರ್ತರನ್ನು ಹೊಂದಿದೆ. ಸ್ನೇಹಿತರೆ, ನೀವು RSSನ್ನು ತುಂಬ ಗೌರವಿಸಬಹುದು ಅಥವಾ ತುಂಬಾ ವಿರೋಧಿಸಬಹುದು. ಆದರೆ RSS ಅಂತಕ್ಕಂಥ ಒಂದು ಸಂಘಟನೆಯನ್ನು ಅಲ್ಲಗಳೆದು ಭಾರತದಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ RSS ಪ್ರಭಾವಶಾಲಿಯಾಗಿ ಬೆಳೆದಿದೆ. ಮಿತ್ರರೇ, RSSನ ಈ ಸ್ಟೋರಿಯಿಂದ ಕಲ್ತ್ಕೊಳ್ಬಹುದಾಗಿರ್ತಕ್ಕಂಥದ್ದು ಇಷ್ಟೇ: ಆಲೋಚನೆಗಳು ಜಗತ್ತನ್ನು ಆಳುತ್ತವೆ. ಇವತ್ತು ನಿಮ್ಮ ಆಲೋಚನೆ ಭವಿಷ್ಯದಲ್ಲಿ ಬಹುದೊಡ್ಡ ಶಕ್ತಿಯಾಗಿ ಬೆಳೆಯಬಹುದು ಅನ್ನಲಿಕ್ಕೆ ಉದಾಹರಣೆ ಆದದ್ದು RSS. ಮಿತ್ರರೇ, ನಾನು ಅದಕ್ಕೆ ಪ್ರತಿ ಬಾರಿ ಹೇಳ್ತಿರ್ತೇನೆ, ನಿಮ್ಮ ಆಲೋಚನೆಗಳ ಮೇಲೆ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿ, ನಿಮ್ಮ ಆಲೋಚನೆಗಳ ಮೇಲೆ ಶ್ರಮ ಹಾಕಲಿಕ್ಕೆ ಪ್ರಾರಂಭಿಸಿ, ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ನಂಬಿಕೆಗಳನ್ನಿಟ್ಟು ಕೆಲಸ ಮಾಡಿದ್ರೆ ನಿಮ್ಮ ಆಲೋಚನೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಕೂಡ ಬೆಳೀಬಹುದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಹಾಕಿದ್ದು RSS. ಮಿತ್ರರೇ, RSS ಆಗುವುದಕ್ಕಿಂತ ಮುಂಚೆ ಹೆಡ್ಗೇವಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ತಲೆಯೊಳಗಿನ ಆಲೋಚನೆ. ಮಿತ್ರರೇ, ಇದಾಗಿತ್ತು ಇವತ್ತಿನ ಹಿಸ್ಟ್ರಿ ವಿತ್ MP ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಮಲಿಕ್ ಪಟೇಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.